ಹಾಯ್ ವೆಲ್ಕಮ್ ಬ್ಯಾಕ್ ಟು ಶಿಶಿರ್ ಶಿಖರ್ಸ್ ಚಾನಲ್. ನಾನು ನಿಮ್ಮ ಪಂಕಜ. ಇವತ್ತು ನನ್ನ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತಾ ಇರೋದು ನಮ್ಮ ಮನೆಯ ಗೃಹ ಪ್ರವೇಶದ ಒಂದು ವಿಡಿಯೋನ. ಕಂಪ್ಲೀಟ್ ವಿಡಿಯೋ ನೋಡಿ ನಮ್ಮ ಮಿಸ್ಟೇಕ್ನ ನೀವು ಮಾಡಬೇಡಿ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ಅದು ನಮ್ಮ ಕನಸಾಗಿತ್ತು ಒಂದು ಸ್ವಂತ ಮನೆಯನ್ನು ತಗೊಳ್ಳೋದು. ನಾನಿಲ್ಲಿ ನಮ್ಮ ಗೃಹ ಪ್ರವೇಶದ ಫೋಟೋಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ ಮೇನ್ ಡೋರ್. ಇಲ್ಲಿ ನಮಗೆ ಕಾಮನ್ ಪ್ಯಾಸೇಜ್ ಇದೆ. ನಮ್ಮ ಡೋರ್ ಎದುರುಗಡೆ ಈ ಪ್ಯಾಸೇಜ್ ಕಾಣಿಸುತ್ತೆ. ಇದು ಒಂದು ಅಪಾರ್ಟ್ಮೆಂಟ್. ನಾನು ಅಪಾರ್ಟ್ಮೆಂಟ್ ನೇಮ್ ಕೂಡ ಸ್ಟಾರ್ಟಿಂಗಲ್ಲಿ ನಿಮಗೆ ತೋರಿಸಿದ್ದೀನಿ. ಇಟ್ ಇಸ್ ಲಾರ್ವೆನ್ ಅರ್ಬನ್ ಕ್ರೆಸ್ಟ್ ಅಂತ. ಈ ಅಪಾರ್ಟ್ಮೆಂಟಲ್ಲಿ ನಾವು ಒಂದು ಫ್ಲ್ಯಾಟ್ನ ತಗೊಂಡ್ವಿ. ನಮ್ಮ ಗೃಹ ಪ್ರವೇಶದ ಪೂಜೆ ನಾರ್ಮಲಿ ಎಲ್ಲರೂ ಮಾಡೋ ರೀತಿನೇ ಇತ್ತು. ಹೊಸ್ಲು ಪೂಜೆಯನ್ನು ಮಾಡ್ಕೊಂಡ್ವಿ ನಾವು ಬಾಗಿಲಿದು. ಪೂಜೆ ಆದಮೇಲೆ ಅದು ಸೇರಿಟ್ಟು ಅಲ್ಲಿ ಹೊಸ್ಲಿಗೆ ಕಾಯಿನ್ ಹಾಕ್ತಾರಲ್ಲ ಆ ಪಿಕ್ಚರ್ ಇದು. ಅದಾದಮೇಲೆ ನಾವು ಬಾಗಿಲಿಗೆ ಪೂಜೆಯನ್ನು ಮಾಡಿಕೊಂಡು ಒಳಗಡೆ ಪ್ರವೇಶ ಮಾಡಿದ್ದು. ಇಲ್ಲಿ ನನ್ನ ಮಕ್ಕಳು ಕೂಡ ನನ್ನ ಜೊತೆನಲ್ಲಿದ್ದರು. ನಾನಿಲ್ಲಿ ತುಂಬ ಫೋಟೋಸ್ನ ಶೇರ್ ಮಾಡೋಕ್ಕಾಗಿಲ್ಲ. ಕೆಲವೊಂದು ಸೆಲೆಕ್ಟೆಡ್ ಫೋಟೋಸ್ ಮಾತ್ರ ತಗೊಂಡಿದ್ದೀನಿ. ನೋಡಿ, ಇದು ಹೊಸ್ಲಲ್ಲಿ ನಾನು ಸೇರನ್ನು ಒದ್ದಿರುವಂಥದ್ದು. ಇಲ್ಲಿ ನಾನು ನಮ್ಮ ಮನೆಯ ಫೋಟೋಸ್ನ ಶೇರ್ ಮಾಡ್ಕೊಳ್ತಾ ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಮ್ಮ ಎಂಟ್ರೆನ್ಸಲ್ಲಿ ಹಾಲ್, ಇದು ಟಿ ವಿ ಯೂನಿಟ್ ಅದು. ಮೊದಲಿಗೆ ತೆಗ್ದಿರೋವಂಥ ಫೋಟೋಸ್ನ ಶೇರ್ ಮಾಡಿರೋದು. ಇದು ನಾವು ಒಳಗಡೆ ಬಂದಾದಮೇಲೆ ಪೂಜೆ ಮಾಡ್ತಾ ಇರೋವಂಥ ಒಂದು ಫೋಟೋ. ಕೆಲವೊಂದು ಇಮೇಜಲ್ಲೂ ಕೆಲವೊಂದು ಮೆಮೊರೀಸ್ ಇರುತ್ತೆ ಅಂತ ಹೇಳ್ತಾರೆ. ನೋಡ್ತಾ ಇದ್ರೆ ತುಂಬ ಮೆಮೊರೀಸ್ ಬರ್ತಾ ಇತ್ತು ನನಗೆ. ಇದು ಪೂಜೆ ಹೋಮ ಮಾಡಿರೋವಂಥದ್ದು. ಹೋಮದ್ದು ನಾವೆಲ್ಲ ಹಾಲಲ್ಲೇ ಮಾಡಿದ್ದು. ಹಾಗಾಗಿ ನಾನು ಫಸ್ಟ್ ನಿಮಗೆ ಹಾಲ್ ಪಿಕ್ಚರ್ ಹಾಕಿದ್ದೀನಿ, ಹೇಗಿತ್ತು ಅದು ಅಂತ, ಪೂಜೆಗೆ ಮುಂಚೆ ಹೇಗಿತ್ತು ಅಂತ. ನೋಡಿ, ಇದು ಮೇನ್ ಡೋರ್ನ ಎಂಟ್ರೆನ್ಸ್ ಒಳಗಡೆ ಬರ್ತಾ ಇರೋವಂಥದ್ದು. ನಮಗೆ ಎಂಟ್ರೆನ್ಸಲ್ಲೇ ರೈಟ್ ಸೈಡಲ್ಲಿ ಒಂದು ರೂಮ್ ಸಿಗುತ್ತೆ. ಇದು ಗಣಪತಿ ಹೋಮ. ನಾವು ಹೆಚ್ಚಿಗೆ ಪೂಜೆಗಳನ್ನ ಮಾಡಿಸಿಲ್ಲ. ತುಂಬ ಜನ ತುಂಬ ಥರದ ಹಲವಾರು ಪೂಜೆಗಳನ್ನ ಮಾಡಿಸ್ತಾರೆ. ನಾವು ಗಣಪತಿ ಹೋಮ ಒಂದೇ ಮಾಡಿಸಿದ್ದು. ಅದ್ರ ಜೊತೆಗೆ ನವಗ್ರಹ ಪೂಜೆ ಏನೋ ಮಾಡಿದ್ರು ಅನ್ಸುತ್ತೆ. ಅದು ಅಷ್ಟಾಗಿ ನಂಗೆ ನೆನಪಿಲ್ಲ. ಇದು ಮೊದಲನೇ ರೂಮ್ ಅಂತ ಹೇಳಿದ್ನಲ್ಲ, ಅದು ಒಳಗಡೆ ಬಂದರೆ ಈ ರೀತಿ ಇರುತ್ತೆ. ಇದು ಸ್ವಲ್ಪ ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಇದು ವಾರ್ಡ್ರೋಬ್ ಪ್ಯಾಟ್ರನ್ನು. ಬಟ್ ಓಕೆ. ಇಲ್ಲಿ ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ಮೇನ್ ಡೋರ್ ಎದುರುಗಡೆನೆ ನಮಗೆ ಕಂಟಿನ್ಯೂಟಿ ಇದೆ ಇದು. ಇದು ಕಿಚನ್, ಮತ್ತು ಇಲ್ಲಿ ನಾವು ಇಲ್ಲಿ ಡೈನಿಂಗ್ ಪ್ಲೇಸ್ ಅಂತ ಕೊಟ್ಟಿರೋದು ಇದು. ಬಟ್ ಇಲ್ಲಿ ನಾವು ದೇವ್ರ ಮನೆನ ಹಾಕ್ಕೊಂಡ್ವಿ. ಸಪ್ರೇಟಾಗಿ ದೇವ್ರ ಮನೆ ಇರಲಿಲ್ಲ, ಅದಕ್ಕೋಸ್ಕರ. ಇಲ್ಲಿ ನೋಡಿ, ನಮ್ಮದು ಪುಟ್ಟದು ದೇವ್ರ ಮನೆಯಲ್ಲೂ ಅಷ್ಟೇ ನಾವು ಯಾಕೆ ಕಾಂಪ್ಯಾಕ್ಟಾಗಿ ಇಟ್ಕೊಂಡಿದ್ದೀವಿ ಅಂದರೆ, ನಮ್ಮದು ಒಂದೇ ಸಿಂಗಲ್ ಫೋಟೋ ಅಷ್ಟೇ. ಮನೆಯಲ್ಲಿ ಈಶ್ವರ ಪಾರ್ವತಿ ಗಣಪನ ಪೂಜೆ ಮಾಡೋದ್ರಿಂದ ಇದು ಸಾಕು ಅಂತ ಅದು ಇಟ್ಕೊಂಡಿದ್ದೀವಿ. ಹೆಚ್ಚಿಗೆ ಎಲ್ಲ ಆಡಂಬರ ನಮ್ಗೆ ಇಷ್ಟ ಆಗಲ್ಲ. ಹಾಗಾಗಿ ಸಿಂಪಲ್ ಆಗಿ ನೋಡಿ, ಈ ರೀತಿ ಕಾಣುತ್ತೆ ನಮ್ಮದು ದೇವ್ರ ಮನೆ. ಅದಕ್ಕೆ ಅಟ್ಯಾಚ್ಡ್ ಆಗಿ ನಾನು ಇಲ್ಲಿ ಟೇಬಲ್ ಹಾಕ್ಸ್ಕೊಂಡಿದ್ದೀನಿ ಮಕ್ಕಳಿಗೆ, ಅವ್ರಿಗೆ ಓದಿಸೋದಕ್ಕೆ ಅಂಥೇಳಿ. ಸ್ಟಡಿ ಟೇಬಲ್ ಅಂತಲೂ ಇರುತ್ತೆ. ನನಗೆ ಕಿಚನ್ಗೆ ಇದು ಆಕ್ಸೆಸ್ ಇದೆ ಎದುರುಗಡೆನೆ. ನೋಡಿ, ಈ ರೀತಿ ಕಿಚನ್ ಅಪೋಸಿಟಲ್ಲೇ ಇದೆ. ನಾನು ಅಲ್ಲಿ ಕಿಚನಲ್ಲಿ ಕೆಲಸ ಮಾಡ್ತಾಯಿದ್ರು, ಮಕ್ಕಳು ಇಲ್ಲಿ ಕೂತ್ಕೊಂಡಿದ್ರು. ನನಗೆ ಕನೆಕ್ಟಿವಿಟಿ ಇರುತ್ತೆ, ಅವ್ರು ಏನು ಮಾಡ್ತಿದ್ದಾರೆ, ಓದ್ತಿದ್ದಾರೆ ಅಂತ ನೋಡೋದಕ್ಕೆ ಅಂಥೇಳಿ ಈ ರೀತಿ ಪ್ಲ್ಯಾನ್ ಮಾಡಿದ್ದು. ಕಿಚನಲ್ಲಿ ಅಷ್ಟೇ ನಾವು ಮೇಲೆ ಲಾಫ್ಟೆಲ್ಲ ಎಕ್ಸ್ಟ್ರಾ ಹಾಕಿಸ್ಕೊಳ್ಳಿಲ್ಲ. ಇಷ್ಟೇ ನಾವು ಹಾಕ್ಸಿರೋದು. ಜಸ್ಟ್ ಚಿಮ್ನಿ ಕವರ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು. ಇದು ನಮ್ಮ ಅಡುಗೆ ಮನೆ ಪೂಜೆ ನಡೀತಾ ಇರೋದು. ಹಾಲಿಟ್ಟು ಅದು ರಂಗೋಲಿಗೆಲ್ಲ ಸ್ಟವ್ಗೆ ಪೂಜೆ ಮಾಡ್ತಾ ಇದ್ದಿದ್ದು ಒಂದು ಫೋಟೋ ಶೇರ್ ಮಾಡಿದ್ದೀನಿ. ಇದು ಟಾಲ್ ಯೂನಿಟ್ಟು ಕಿಚನಲ್ಲೇ. ಇದು ದೇವ್ರ ಮನೆಗೆ ಅಂತ ಅವ್ರ ಪ್ಲಾನ್ ಪ್ರಕಾರ ಬಿಲ್ಡರ್ ಬಿಟ್ಟಿದ್ದು. ಬಟ್ ನಮ್ಗೆ ಅದು ಇಷ್ಟ ಆಗಿಲ್ಲ. ಅಲ್ಲಿ ಟಾಲ್ ಯೂನಿಟ್ ಹಾಕ್ಸ್ಕೊಂಡು ಎಕ್ಸ್ಟ್ರಾ ದಿನಸಿ ಇಟ್ಕೊಳ್ಳೋಕ್ಕೆ ಅಂತ ನಾನು ಸ್ಪೇಸ್ ಮಾಡಿಕೊಂಡೆ. ಇದು ನಮ್ಮ ಮಾಸ್ಟರ್ ಬೆಡ್ರೂಮು. ಇಲ್ಲಿ ಈ ರೀತಿ ಸಿಂಪಲಾಗಿ ಇಲ್ಲೂ ಕೂಡ ನಮ್ಮದು ಬಟ್ಟೆಗಳೆಲ್ಲ ಅಷ್ಟಾಗಿಲ್ಲ, ತುಂಬ ಕಡಿಮೆ. ಹಾಗಾಗಿ ನಾವು ಪುಟ್ಟದಾಗಿ ವಾರ್ಡ್ರೋಬ್ ಮಾಡಿಸ್ಕೊಂಡಿದ್ದೀವಿ. ಇದು ನಮ್ಮ ರೂಮಿನ ವಿಂಡೋ. ಅದಾದಮೇಲೆ ಇದು ಬಾಲ್ಕನಿ. ಬಾಲ್ಕನಿ ಸ್ಪೇಸು ಅಷ್ಟೇ ತುಂಬ ಚೆನ್ನಾಗಿದೆ ನಮಗೆ ಹೊರಗಡೆ. ನಾನು ಇಲ್ಲಿ ಬಾಲ್ಕನಿ ಹೊರಗಡೆ ಫೋಟೋ ಶೇರ್ ಮಾಡಿಲ್ಲ, ಸಪ್ರೇಟಾಗಿ ಅದನ್ನು ನಾನು ಹಾಕ್ತೀನಿ. ಇದು ನಮ್ಮ ಒಂದು ನೆನಪಿಗೆ ಅಂತ ತಗೊಂಡಿದ್ದಂಥ ಕೆಲವೊಂದು ಫೋಟೋಸು. ಇದು ನನಗೆ ನಮ್ಮ ಮದುವೆನಲ್ಲಿ ಈ ರೀತಿ ಫೋಟೋಸ್ ಇರಲಿಲ್ಲ. ಇದನ್ನು ನೋಡಿದಾಗ ಖುಷಿ ಆಗುತ್ತೆ ನನಗೆ. ಇದು ನಮ್ಮ ಪುಟ್ಟ ಫ್ಯಾಮಿಲಿ, ನಾವು 4 ಜನ ಇರೋವಂಥ ಒಂದು ಫೋಟೋ ಶೇರ್ ಮಾಡಿದ್ದೀನಿ ಇಲ್ಲಿ. ಇದು ನಮ್ಮ ಪ್ಲೇ ಏರಿಯಾ. ಕೆಳಗಡೆ ಪ್ಲೇ ಏರಿಯಾಗೂ ಇದೆ, ಮತ್ತು ದೊಡ್ಡವ್ರು ಜಿಮ್ ಆ್ಯಕ್ಟಿವಿಟಿ ಮಾಡ್ಕೊತಾರಲ್ಲ ಆ ರೀತಿ ಒಂದು ಪ್ಲೇಸನ್ನು ಇಲ್ಲಿ ಹಾಕಿದ್ದಾರೆ. ಇದು ಕಂಪ್ಲೀಟ್ ನಮ್ಮ
ಒಂದು ಗೃಹ ಪ್ರವೇಶದ ಫೋಟೋಸ್ ಇಲ್ಲಿ ಶೇರ್ ಮಾಡಿಕೊಂಡು ವ್ಲಾಗನ್ನು ಶೇರ್ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾವು ಈ ಒಂದು ಫ್ಲ್ಯಾಟನ್ನು ತಗೊಳ್ಬೇಕಾದ್ರೆ 100% ಲೋನನ್ನು ಚೂಸ್ ಮಾಡ್ಕೊಂಡ್ವಿ. ಸೊ ಪ್ಲೀಸ್ ಯಾರೂ ಆ ಮಿಸ್ಟೇಕ್ನ ಮಾಡಬೇಡಿ. ತುಂಬ ಅಂದರೆ ತುಂಬ ಟಫ್ ಸಿಚುವೇಶನ್ ಫೇಸ್ ಮಾಡಬೇಕಾಗತ್ತೆ ಮುಂದೆ. ಸೊ ಯಾವಾಗಲೂ ಅಟ್ಲೀಸ್ಟ್ ಒಂದು 70% ನಿಮ್ಮ ಹತ್ರ ರೆಡಿ ಅಮೌಂಟ್ ಸೇವಿಂಗ್ಸ್ ಇಟ್ಕೊಂಡು ಆಮೇಲೆ ಈ ರೀತಿ ಕೆಲಸಕ್ಕೆ ಕೈ ಹಾಕಿ ಅಂತ ಹೇಳ್ತಾ ಇದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ. ವಿಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕೆ ಥ್ಯಾಂಕ್ ಯು. ಸೊ ಈ ಒಂದು ಇನ್ಫಾರ್ಮೇಷನ್ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಎಲ್ರಿಗೂ. ಟೇಕ್ ಕೇರ್.